ಸರ್ಕಾರ ಉಡಾಫೆ ಉತ್ತರ ಕೊಡ್ತಾ ಇದೆ. ನಿನ್ನೆ ನಾನು ತಮ್ಮ ನ್ಯೂಸ್ ಚಾನಲ್ ಮೂಲಕ ನೋಡಿದೆ. ರೈತರ ಕಿಚ್ಚು ಬ್ರಹ್ಮೋತ್ಸಂಗೆ ಹೊರಹೊಮ್ಮಿದೆ. ಯಾವುದೇ ಕಾರಣಕ್ಕೂ ನಾವು ಈ ಕೆಲಸ ನಡೆಯೋಕ್ಕೆ ಬಿಡಲ್ಲ. ಮತ್ತು ಏನು ಕಾನೂನು ಪ್ರಕಾರ ಏನು ಅವ್ರು ಮಾಡಬೇಕು, ಈ ಗ್ರಾವಿಟಿ ಮೂಲಕ ಏನು ಎಕ್ಸ್ಪ್ರೆಸ್ ಕೆನಲ್ಲು ಮಾಡೋದು ನಿಲ್ಲಿಸಿ ವೈಡ್ನಿಂಗ್ ಮಾಡಿ ಕೆನಲಲ್ಲಿ ನೀರು ಹೋಗ್ತಾ ಇದೆ, ಅದರಲ್ಲಿ ನೀರು ತಗೊಂಡು ಹೋಗಲಿ ಅಂತ ನಮ್ಮ ಒತ್ತಾಯ. ನಾವು ಇವರು ಏನೇ ತಿರ್ಗಾ ಕೆಲಸ ಕಾಮಗಾರಿ ಮಾಡ್ತೀವಿ ಅಂತ ಏನು ಹೊರಟ್ರೆ ನಾವು ಯಾವುದೇ ಕಾರಣಕ್ಕೂ ಇವ್ರನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ. ನಮ್ಮ ತಾಲೂಕಿನಲ್ಲಾಗ್ಬೋದು, ತುಮಕೂರು ಜಿಲ್ಲೆ ರೈತರು, ಮಠಾಧಿಪತಿಗಳು ಮತ್ತು ಎಲ್ಲ ರೈತ ಸಂಘದ ಮುಖಂಡರುಗಳು, ಎಲ್ಲ ಪಕ್ಷಾತೀತವಾಗಿ ಇದು ಹೋರಾಟ. ಯಾವುದು ಒಂದು ಪಕ್ಷದ ಹೋರಾಟ ಅಲ್ಲ, ಇದು ರೈತರ ಪಕ್ಷ ರೈತರು ಹೋರಾಟ ಕಿಚ್ಚೆತ್ತಿದೆ. ಮತ್ತು ಇವ್ರ ಕಾನೂನು ಪ್ರಕಾರ ಏನಿದೆ, ಟೆಕ್ನಿಕಲ್ ಕಮಿಟಿ ಏನಿದೆ, ಅದನ್ನು ಪಬ್ಲಿಕ್ ಹಿಯರಿಂಗಲ್ಲಿ ಆಗು ಹೋಗುಗಳನ್ನ ಚರ್ಚೆ ಮಾಡಬೇಕು. ಇವ್ರು ಬೇಕಾದಂತೆ ಫೋರ್ಸಲ್ಲಿ ಟೆಕ್ನಿಕಲ್ ರಿಪೋರ್ಟ್ನ ಬರೆಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಜನಗಳಿಗೆ, ತುಮಕೂರು ಜಿಲ್ಲೆ ಜನಗಳಿಗೆ ಮೋಸ ಮಾಡಿ ತಮ್ಮ ಕನಸಿನ ಕೂಸು ರಾಮನಗರದ ಎಕ್ಸ್ಪ್ರೆಸ್ ಕೆನಲ್ನ ಮಾಡೋಕ್ಕೆ ಮುಂದುವರೆದಿದ್ದಾರೆ. ಹಿಂದೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆ, ಇದು ಅವೈಜ್ಞಾನಿಕ. ಇದು ಏನಾದರೂ ಎಕ್ಸ್ಪ್ರೆಸ್ ಕೆನಲ್ ಆದೇ ಆಗಿದರೆ ಮೂಲ ಪ್ರಾಜೆಕ್ಟು ಡಿಸ್ಟರ್ಬ್ ಆಗುತ್ತೆ ಮತ್ತು ರೈತರುಗಳಿಗೆ, ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಸುಮಾರು 600 ಕೋಟಿ ವೆಚ್ಚ ಮಾಡಿ ಕೆನಲ್ನ ವೈಡ್ನಿಂಗ್ ಮಾಡಿದೆ. ಆ ವೈಡ್ನಿಂಗ್ ಮಾಡಿರೋದ್ರಿಂದ 1800 ಕ್ಯೂಸೆಕ್ಸ್ವರೆಗೂ ನೀರು ಈ ಸತಿ ನಮ್ಮ ಜಿಲ್ಲೆಗೆ ಬಂದಿದೆ. ಸುಮಾರು 20-22 TMC ನೀರು ಇದೆ. ಫಸ್ಟ್ ಟೈಮ್ ಕೆನಲ್ ವೈಡ್ನಿಂಗ್ ಆದಮೇಲೆ 1 ವರ್ಷ 2 ವರ್ಷದಿಂದ ಬರ್ತಾಯಿದೆ. ಮತ್ತು ಕುಣಗಲ್ಗೂ ಕೂಡ 3 TMC ನೀರು ಸರಾಗಿ ಹೋಗಿದೆ. ಅಷ್ಟೆಲ್ಲ ಆದರೂ ಕೂಡ ಯಾಕೆ ಇವ್ರಿಗೆ ಹಠ? ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಜವಾಗ್ಲೂ ರೈತರ ಮಗ ಇದ್ದರೆ, ರೈತರ ಮೇಲೆ ಕಾಳಜಿ ಇದ್ದರೆ ಏನು ವೈಡ್ನಿಂಗ್ ಆಗಿರೋ ಕೆನಲಲ್ಲಿ ತಗೊಂಡು ಹೋಗಲಿ, ಈ ಎಕ್ಸ್ಪ್ರೆಸ್ ಕೆನಲ್ ಕಾಮಗಾರಿ ಕೈ ಬಿಡಬೇಕು. ಮತ್ತು ಮುಖ್ಯಮಂತ್ರಿಗಳಲ್ಲೂ ಮನವಿ, ನೀವು ಯಾರ್ದೋ ಒಬ್ಬ ಕೈಗೊಂಬೆ ಆಗಬೇಡಿ. ರೈತರ ಮಗ ಅಂತ ಅನ್ಸ್ಕೊಂಡಿದ್ದೀರಿ. ರೈತರ ಪರ ಕಾಳಜಿ ಇರೋರು, ಎಲ್ಲ ಹಿಂದುಳಿದ ವರ್ಗ ಬಗ್ಗೆ ಕಾಳಜಿ ಇರೋರು ಇನ್ನೊಬ್ಬರು ಕೈಗೊಂಬೆಯಾಗಿ ರಬ್ಬರ್ ಸ್ಟಾಂಪ್ ಆಗಬೇಡಿ. ಕಡೆ ಕಾಲದಲ್ಲಿ ನಿವೃತ್ತಿ ಆಗ್ತಿರೋ ಅಂಥ ಕಾಲದಲ್ಲಿ ನೀವು ಒಳ್ಳೆಯ ಹೆಸರು ತಗೊಂಡು ಇಳಿಬೇಕು. ರೈತರ ಪರ ಇರ್ತಾರೆ ಮುಖ್ಯಮಂತ್ರಿಗಳು. ಯಾವುದೇ ಇವರ ಏನು ಒತ್ತಡಕ್ಕೆ ಮಣಿದೆ, ನಮ್ಮ ತುಮಕೂರು ಜಿಲ್ಲೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಕಳಕಳಿಯಿಂದ ಪ್ರಾರ್ಥಿಸ್ತೀವಿ. ಶ್ರೀನಿವಾಸ್ ನೋಡಿದ್ರೆ ನನಗೂ ವಿರೋಧ ಇದೆ ಕೆಲಸದಲ್ಲಿ, ನಾನು ಸರ್ಕಾರ ಮಟ್ಟದಲ್ಲಿ ಪ್ರೆಷರ್ ಆಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಗೃಹ ಸಚಿವರು ಈ ಜಿಲ್ಲೆಯಲ್ಲಿ 144 ಕೆಲಸ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಯೋಜನೆಗೆ ಯಾರೇ ಅಡ್ಡಿಪಡಿಸಿದ್ರು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಒಂದು ರೀತಿಯಲ್ಲಿ ಕೆಲಸ ಮಾಡಿಯೇ ತೀರ್ತೀವಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಗೃಹ ಸಚಿವರು ಹಾಗೆ ಹೇಳಿರ್ಬೋದು, ಯಾವುದೋ ಒತ್ತಡಕ್ಕೆ ಹೇಳಿರ್ಬೋದು. ಪರೋಕ್ಷವಾಗಿ ನಮ್ಮ ಪರ ಇದ್ದಾರೆ, ನಮ್ಮ ಜಿಲ್ಲೆ ಪರ ಇದ್ದಾರೆ. ನಮ್ಮ ಜಿಲ್ಲೆ ಹಿತ ಕಾಪಾಡೋಕ್ಕೆ ಅವ್ರದ್ದು ಮನಸ್ಸಿದೆ. ಕೆ ಎನ್ ರಾಜಣ್ಣವರು ಕೂಡ ನಮ್ಮ ಪರ ಇದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆ ಉಳಿಸೋಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಒತ್ತಡಕ್ಕೆ ಗೃಹ ಸಚಿವರಿಗೆ ಮತ್ತು ರಾಜಣ್ಣವ್ರಿಗೆ ಒತ್ತಡ ಹಾಕಿರ್ಬೋದು ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ನಾನು ಗೃಹ ಸಚಿವರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರು ನಮಗೆ ಪರೋಕ್ಷವಾಗಿ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನೋಡಿ, ಹೋರಾಟ ಮಾಡಿದವ್ರಿಗೆ FIR ಹಾಕೋದು ಸಹಜ, ಇದೇನು ಯಾವುದು ಲೆಕ್ಕಕ್ಕೆ ಬರಲ್ಲ. ಸ್ವಾಮೀಜಿಗಳು ಮೇಲೂ ಹೋರಾಟ ಮಾಡಿರೋದಕ್ಕೆ FIR ಹಾಕೋಕ್ಕೆ ಹೂನಾರ ನಡೀತಾ ಇದೆ ಅಂತ ಕಾಂಗ್ರೆಸ್ ಸರ್ಕಾರ ಹೂನಾರ ನಡೀತಾ ಇದೆ. ಹಿಂದುತ್ವದ ಮೇಲೆ ಇದನ್ನು ಅವ್ರು ಏನು ಪ್ರಯತ್ನ ಮಾಡ್ತಾಯಿದ್ದಾರೆ, ಸ್ವಾಮೀಜಿಗಳ ಮೇಲೆ FIR ಆದ್ಯ ಆದರೆ ಇದು ಉಗ್ರ ಸ್ವರೂಪಕ್ಕೆ ಹೋಗುತ್ತೆ. ಏನಾರು ಹೆಚ್ಚು ಕಮ್ಮಿ ಆದರೆ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.